ನೀವು ಯಾವತ್ತಾದ್ರೂ ಈ ರೀಲ್ನ ನೋಡಿದ್ದೀರಾ? ಹ್ಯಾಪಿ ವ್ಯಾಲೆಂಟೈನ್ ಡೇ ಬಾಬು. ಹರ್ ಹರ್ ಮಹಾದೇವ್. ಹೌದು, ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತು, ಇವತ್ತು ಮಹಾಶಿವರಾತ್ರಿ ಇದೆ. ಯಾರಿಗೆ ಅವರವರ ಗರ್ಲ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ಗೆ ಇಂಪ್ರೆಸ್ ಮಾಡೋಕ್ಕಾಗ್ಲಿಲ್ವೋ ಅವರೆಲ್ಲರೂ ಇವತ್ತು ಶಿವನ ಹತ್ರ ಬರ್ತಿದ್ದಾರೆ ಅಂತ ಇದರ ಅರ್ಥ. ಆದರೆ ಇದ್ರ ಹಿಂದೆ ಒಂದು ಅತ್ಯಂತ ಗಂಭೀರವಾದಂಥ ಅರ್ಥ ಇದೆ. ಇವತ್ತು ಭಾರತದಲ್ಲಿ 15ರಿಂದ 18 ವರ್ಷದ ಮಕ್ಕಳು ಯಾರ್ಯಾರಿದ್ದಾರೋ 4 ಜನರಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಇದೆ ಅಂತ ಹೇಳುತ್ತೆ. 18ರಿಂದ 30 ವರ್ಷದ ಯುವಕರು ಯಾರ್ಯಾರಿದ್ದಾರೋ ಅವರಲ್ಲಿ ಸೂಸೈಡಲ್ ಥಾಟ್ಸ್ ಬರ್ತಿದೆ ಅಂತ ಕೂಡ ಸ್ಟಡಿ ಹೇಳ್ತಾ ಇದೆ. ಇನ್ನೂ ಭಯಂಕರವಾದ ವಿಷಯ ಏನ್ ಗೊತ್ತಾ? ಕೇವಲ 10% ಯುವಕರಿಗೆ ಮಾತ್ರ ಇದಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಮನವರಿಕೆ ಇದೆ, ಉಳಿದವ್ರಿಗೆ ಅದೂ ಇಲ್ಲ. ಇದೆಲ್ಲ ಹೇಗಾಗ್ತಿದೆ ನಮ್ಮ ಸಮಾಜದಲ್ಲಿ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಇದೆ. ವಿಶೇಷವಾಗಿ ಯುವಕರಲ್ಲಿ ತನಗೆ ಸರಿಯಾದ ಪಾರ್ಟ್ನರ್ ಸಿಗ್ತಾಳೋ ಇಲ್ವೋ ಅನ್ನುವಂಥ ಒಂದು ಭಯ ಇದೆ. ಸಿಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ, ಸಿಗಲ್ಲ ಅನ್ನೋ ಪಕ್ಷದಲ್ಲಿ ಲೋನ್ಲಿನೆಸ್ ಇಂದ ಹೇಗೆ ಜೂಜಾಡಬೇಕು ಅನ್ನೋದು ಭಯ ಇದೆ. ಇದ್ರ ಮೇಲ್ಗಡೆ ಅಪ್ಪ ಅಮ್ಮನ, ಸೊಸೈಟಿಯ ಆ ಪ್ರೆಷರ್ ಕೂಡ ಅವ್ರ ಮೇಲಿದೆ. ಸೊ ಹೀಗಾಗಿ ಭಾರತದ ಯುವಕರಲ್ಲಿ, ವಿಶೇಷವಾಗಿ ಬಾಲಕರಲ್ಲಿ, ಟೀನೇಜರ್ಸ್ಗಳಲ್ಲಿ ಈ ಒಂದು ಎಂಗ್ಸೈಟಿ ಅದು ತುಂಬಾ ಸರ್ವೇ ಸಾಮಾನ್ಯವಾಗಿ ಬೆಳೀತಾ ಇದೆ. ಇದನ್ನ ಶಾಸ್ತ್ರ ದೃಷ್ಟಿಯಲ್ಲಿ ನೋಡೋಣವಾ? ಈ ಭಯ ಮನುಷ್ಯನಿಗೆ ಯಾವಾಗ್ಲೂ ಇದ್ದಿದ್ದೆ. ಅದನ್ನ ಶಾಸ್ತ್ರ ಈ ತರ ಹೇಳುತ್ತೆ. ಒಂದು ಪ್ರಾಚೀನ ಗ್ರಂಥ ಗೂಢಾರ್ಥ ದೀಪಿಕಾ ಅಂತ ಒಂದು ಭಾಷ್ಯ, ಆ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಭಯ ಅಂದ್ರೇನು ಅಂತ ಕೇಳಿದ್ರೆ, ರಾಗ ವಿಷಯಸ್ಯ ವಿನಾಶಕೆ ಸಮುಪಸ್ಥಿತೆ ತನ್ನಿವಾರಣಾರ್ಥಂ ಅಸಾಮರ್ಥ್ಯಂ ಆತ್ಮನಃ ಮನ್ಯಮಾನಃ ದೈನ್ಯಾತ್ಮಕ ಚಿತ್ತವೃತ್ತಿ ವಿಶೇಷಃ ಭಯಂ ಅಂತ. ಇದರ ಅರ್ಥ ಏನು? ಭಯ ಅನ್ನೋದು ಒಂದು ಚಿತ್ತವೃತ್ತಿ. ಆ ಚಿತ್ತವೃತ್ತಿ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಆ ಚಿತ್ತವೃತ್ತಿ ನನಗೆ ಅತ್ಯಂತ ಪ್ರೀತಿಪ್ರದವಾದಂಥ ವಿಷಯಗಳನ್ನ, ವಸ್ತುಗಳನ್ನ ಪಡಿಲಿಕ್ಕೆ ನನ್ನಲ್ಲಿರುವ ಅಸಾಮರ್ಥ್ಯ ಎದುರಾದಾಗ ಆ ಅಸಾಮರ್ಥ್ಯವನ್ನ ಭಯ ಅಂತ ಕರೀತಾರೆ. ಆದ್ರೆ ಉಪನಿಷತ್ತುಗಳಲ್ಲಿ ಬಂದಾಗ ಭಯಕ್ಕೆ 3 ಕಾರಣಗಳನ್ನ ಹೇಳ್ತಾರೆ. ಏನು? ಫಸ್ಟ್ ಒನ್ ದ್ವೈತಂ ಅಂತ. ದ್ವೈತಂ ಅಂದ್ರೆ ಏನು? ದ್ವಿತೀಯ ಭಾವ, ನಾನು ಮತ್ತೆ ಪ್ರಪಂಚ ಬೇರೆ ಅನ್ನುವಂಥ ಭಾವ. ನಾನು ಇವ್ರು ಯಾರಲ್ಲೂ ನಾನು ಸೇರ್ಕೊಂಡಿಲ್ಲ, ಅಥವಾ ನಾನು ಮತ್ತೆ ಈ ಗುಂಪು, ಜನರ ಗುಂಪು ಅತ್ಯಂತ ಬೇರೆ ಬೇರೆ, ನಾನು ಯಾವುದೇ ಗುಂಪಿನಲ್ಲಿ ಸೇರಲ್ಲ. ಈ ಜನರಲ್ಲೂ ನನ್ನ ರಿಲೇಟಿವ್ಸು, ನನ್ನ ಮನೆಯವರು, ನನ್ನ ಅಪ್ಪ ಅಮ್ಮ ನನಗಿಂತ ಬೇರೆ, ಎಲ್ಲರೂ ನನ್ನನ್ನ ಜಡ್ಜ್ ಮಾಡ್ತಿದ್ದಾರೆ ಅನ್ನುವಂಥ ಭಾವಕ್ಕೆ ದ್ವೈತ ಅಂತ ಕರೀತಾರೆ. ಎರಡನೇದು ಅಜ್ಞಾನಂ. ಅಜ್ಞಾನಂ ಅಂತ ಹೇಳಿದ್ರೆ, ನನ್ನನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲೇ ನನ್ನನ್ನ ಬೇರೆಯವರ ಪರ್ಸ್ಪೆಕ್ಟಿವ್ ಇಂದ ನೋಡೋದನ್ನ ಅಜ್ಞಾನಂ ಅಂತ ಕರೆಯೋದು. ನಾನು ನನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದ್ರೆ ನಾನು ಐ ಆಮ್ ಕೀಪಿಂಗ್ ಮೈಸೆಲ್ಫ್ ಇನ್ ಅದರ್ ಶೂಸ್ ಅಂಡ್ ಲುಕಿಂಗ್ ಅಟ್ ಮೀ, ಅದನ್ನ ಅಜ್ಞಾನಂ ಅಂತ ಕರಿತೀವಿ. 3ನೇದು ತುಂಬಾ ವಿಶೇಷ, ಅಟ್ಯಾಚ್ಮೆಂಟ್ ಅಂತ. ಇವತ್ತು ಶಿವರಾತ್ರಿ. ಶಿವ ಏನಕ್ಕೆ ಪ್ರಸಿದ್ಧ ಹೇಳಿ? ಶಿವ ಅನ್ನೋನು ತನ್ನ ಎಲ್ಲ ಸಾಂಸಾರಿಕ ದುಃಖಗಳನ್ನ, ಸಾಂಸಾರಿಕ ವಸ್ತುಗಳನ್ನ, ವ್ಯವಹಾರಗಳನ್ನ ಬಿಟ್ಟು ಡಿಟ್ಯಾಚ್ ಆಗಿ ಅವನು ಶಿವ ಆದ ಅಂತ. ಅಷ್ಟೊಂದು ವೈರಾಗ್ಯ ನಮಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಶಿವನ ಅತ್ಯಂತ ಕೆಲವು ಗುಣಗಳನ್ನಾದ್ರೂ ನಾವದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಓಂ ನಮಃ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರವನ್ನ 10 ನಿಮಿಷ ಧ್ಯಾನ ಮಾಡೋದ್ರಿಂದ ಒಂದು ಸ್ಟಡಿ ಹೇಳುತ್ತೆ 48 ಗಂಟೆಗಳ ಕಾಲ ನಾವು ಅತ್ಯಂತ ಶಾಂತವಾಗಿರಬಹುದು ಅಂತ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅವರ ಸ್ಟಡಿ ಪ್ರಕಾರ 10 ನಿಮಿಷದ ಓಂ ನಮಃ ಶಿವಾಯ ಅಥವಾ ಯಾವುದೇ ವೇದಿಕ್ ಚಾಂಟಿಂಗ್ ಮಾಡೋದ್ರಿಂದ ನನ್ನ ಮನಸ್ಸು, ನನ್ನ ಬ್ರೈನ್ 48 ಗಂಟೆಗಳ ಕಾಲ ಅತ್ಯಂತ ಉತ್ಸಾಹದಿಂದ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದಿಸ್ ಕ್ಯಾನ್ ಬಿ ಅ ಗ್ರೇಟ್ ಸೊಲ್ಯೂಷನ್ ಫಾರ್ ಆಲ್ ಅವರ್ ಫಿಯರ್ಫುಲ್ ಆಕ್ಟಿವಿಟೀಸ್ ಆ್ಯಂಡ್ ಎಂಗ್ಸೈಟಿ. ನಾನಿವತ್ತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನು ಅಂತ ಕೇಳಿದ್ರೆ, ಶಿವರಾತ್ರಿ ಅನ್ನೋದು ಕೇವಲ ರಿಚುವಲ್ ಆಗಿ ನಾವು ಅಭ್ಯಾಸ ಮಾಡ್ದಲೆ, ಆಚರಣೆ ಮಾಡ್ದಲೆ, ಶಿವರಾತ್ರಿಯನ್ನ ನನ್ನ ಮನಸ್ಸಿಗೆ ಭಯಕ್ಕೆ ಕಾರಣವಾದಂಥ ಈ 3 ಅಂಶಗಳಿಂದ ನಾನು ಹೊರಗೆ ಬರ್ತೀನಿ ಅನ್ನೋ ಪ್ರತಿಜ್ಞೆಯನ್ನ ನಾವೆಲ್ಲರೂ ಮಾಡಬೇಕು. ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ಧನ್ಯವಾದ.